ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆನಾ, ನಿನ್ನೆ ಕ್ಲಾಸ್ನಲ್ಲಿ ನಾನು ನಿಮಗೆ ಸ್ವರಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ನೀಡಿದ್ದೆ. ಓಕೆನಾ, ಇವತ್ತಿನ ಕ್ಲಾಸ್ನಲ್ಲಿ ನಾನು ಹೇಳ್ತಾ ಇರೋದು ಏನಂದರೆ ವ್ಯಂಜನಗಳು. ಓಕೆನಾ, ಹಾಗಾದರೆ ನಾವು ಇವತ್ತು ವ್ಯಂಜನಗಳ ಬಗ್ಗೆ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ವ್ಯಂಜನಗಳೆಂದರೇನು, ಅದರಲ್ಲಿ ಎಷ್ಟು ವಿಧಗಳು ಬರುತ್ತವೆ, ಯಾವ ಯಾವ ಅಕ್ಷರಗಳು ಬರುತ್ತೆ ಅಂತ ಇವತ್ತು ನಾವು ಫುಲ್ ಡೀಟೇಲ್ ಆಗಿ ಇವತ್ತು ನಾವು ವ್ಯಂಜನಗಳ ಬಗ್ಗೆ ಸ್ಟಡಿಯನ್ನು ಮಾಡೋಣ. ಓಕೆನಾ, ಟುಡೇ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಗೈಸ್. ಓಕೆ, ವ್ಯಂಜನಗಳು. ಓಕೆನಾ, ವ್ಯಂಜನಗಳು ಎಂದರೇನು ಅಂತ ಕ್ವಶನ್ ಬರುತ್ತೆ. ವ್ಯಂಜನಗಳು ಯಾವುದಕ್ಕೆ ನಾವು ಹೇಳ್ತೀವಿ, ಯಾವ ಅಕ್ಷರಗಳಿಗೆ ನಾವು ವ್ಯಂಜನಗಳನ್ನು ಹೇಳ್ತೀವಿ ಅಂತ ಇವತ್ತು ನೋಡೋಣ. ವ್ಯಂಜನಗಳು ಎಂದರೇನು ಅಂತ ಕ್ವಶನ್ ಬರುತ್ತೆ. ವ್ಯಂಜನಗಳು ಎಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಏನಂತ ಹೇಳ್ತೀವಿ ಅಂದರೆ ವ್ಯಂಜನಗಳು ಅಂತ ಹೇಳ್ತೀವಿ. ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಅಂತ ಹೇಳ್ತೀವಿ. ಹಾಗಾದರೆ ಯಾವ ಥರ ನಾವು ಅದನ್ನು ಪ್ರನೌನ್ಸ್ ಅಂದರೆ ಉಚ್ಚಾರ ಮಾಡ್ತೀವಿ ಅಂತ ನೀವು ಥಿಂಕ್ ಮಾಡ್ಬೋದು. ಇವಾಗ ಕ ಅಂತ ನಾವು ಹೇಳ್ತೀವಿ. ಕ ಅಂತ ಹೇಳಬೇಕಾದ್ರೆ ಎಂಡ್ ಸೌಂಡ್ಗೆ ಅ ಅಂತ ಸೌಂಡ್ ಬರುತ್ತೆ. ಕ ಅ. ಕ್ಯಾನ್ ಯು ಹಿಯರ್? ಕ ಅ. ಅ. ಹಾಗಾದರೆ ವ್ಯಂಜನಗಳನ್ನು ನಾವು ಪ್ರನೌನ್ಸ್ ಮಾಡಬೇಕಾದ್ರೆ ನಾವು ಸ್ವರಗಳ ಸಹಾಯದಿಂದ ಉಚ್ಚರಿಸುತ್ತೇವೆ. ಇವುಗಳಿಗೆ ನಾವು ಏನಂತ ಹೇಳ್ತೀವಿ ಅಂದರೆ ವ್ಯಂಜನಗಳು ಅಂತ ಹೇಳ್ತೀವಿ. ಹಾಗಾದರೆ ವ್ಯಂಜನಗಳಲ್ಲಿ ವಿಧಗಳು ಬರುತ್ತವೆ. ವ್ಯಂಜನಗಳಲ್ಲಿ ಎರಡು ವಿಧಗಳು. ಒಂದು ವರ್ಗೀಯ ವ್ಯಂಜನಗಳು, ಎರಡು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಹಾಗಾದರೆ ವರ್ಗೀಯ ವ್ಯಂಜನಗಳಲ್ಲಿ ಮೊದಲನೇದು ಅಲ್ಪ ಪ್ರಾಣ. ವರ್ಗೀಯ ವ್ಯಂಜನ ಎಂದರೇನು ಅಂತ ನೀವು ಥಿಂಕ್ ಮಾಡ್ಬೋದು. ವರ್ಗೀಯ ವ್ಯಂಜನ ಅಂದರೆ ಈ ವ್ಯಂಜನಗಳನ್ನು ನಾವು ವರ್ಗಗಳನ್ನಾಗಿ ವಿಂಗಡಿಸಬಹುದು. ಇವಾಗ ವರ್ಗೀಯ ಇದೆ. ವರ್ಗೀಯ ವ್ಯಂಜನಗಳನ್ನು ನಾವು ವರ್ಗ ಮಾಡಬಹುದು. ಒಂದನೇ ವರ್ಗ ಅಂದರೆ ಒಂದನೇ ವಿಧ ಅಲ್ಪ ಪ್ರಾಣ, ಎರಡನೇ ವಿಧ ಮಹಾಪ್ರಾಣ. ಇವುಗಳನ್ನು ನಾವು ವರ್ಗಗಳನ್ನಾಗಿ ವಿಂಗಡಿಸಬಹುದು. ಅಂಥ ವ್ಯಂಜನಗಳಿಗೆ ನಾವು ಏನಂತ ಹೇಳ್ತೀವಿ ಅಂದರೆ ವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಮೊದಲನೆಯದು ಅಲ್ಪ ಪ್ರಾಣ. ಅಲ್ಪ ಪ್ರಾಣ ಎಂದರೇನು ಅಂತ ಕ್ವಶನ್ ಬರುತ್ತೆ. ಅಲ್ಪ ಪ್ರಾಣ ಎಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುತ್ತೇವೆ. ನಾವು ಇವಾಗ ಈ ವ್ಯಂಜನಗಳನ್ನು ಹೇಳಬೇಕಾದ್ರೆ ಉಚ್ಚರಿಸಬೇಕಾದ್ರೆ ನಾವು ಏನಂದರೆ ಬ್ರೀತ್ ಮಾಡುವಾಗ ಕಡಿಮೆ ಬ್ರೀತ್ ಮಾಡ್ತೀವಿ. ಜಾಸ್ತಿ ಸ್ಟ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿ ಏನು ಹೇಳಲ್ಲ, ಜಸ್ಟ್ ಲೈಟಾಗಿ ಕ್ವಿಕ್ಕಾಗಿ ಹೇಳ್ತೀವಿ. ಇಲ್ಲಿ ನೋಡಿ, ಕ, ಘ, ಚ, ಜ, ಟ, ಢ, ತ, ಧ, ಪ, ಭ. ಇವುಗಳನ್ನ ನಾವು ಅಲ್ಪ ಪ್ರಾಣ ಅಂದರೆ ನಾವು ಬ್ರೀತ್ನ ಸ್ವಲ್ಪ ತಗೊಂಡ್ಬಿಟ್ಟು ಹೇಳ್ತೀವಿ. ಅಂಥದಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ಅಲ್ಪ ಪ್ರಾಣ, ಕಡಿಮೆ ಉಸಿರಿನಿಂದ ಉಚ್ಚರಿಸುತ್ತೇವೆ. ಅವುಗಳಿಗೆ ನಾವು ಏನಂತ ಹೇಳ್ತೀವಿ ಅಂದರೆ ಅಲ್ಪ ಪ್ರಾಣ. ಅಲ್ಪ ಪ್ರಾಣ ಯಾವ ವ್ಯಂಜನದಲ್ಲಿ ಬರುತ್ತೆ? ಅಲ್ಪ ಪ್ರಾಣ ವರ್ಗೀಯ ವ್ಯಂಜನದಲ್ಲಿ ಬರುತ್ತೆ. ಹಾಗಾದರೆ ಅಲ್ಪ ಪ್ರಾಣ ಅಕ್ಷರಗಳು ಅಥವಾ ಅಲ್ಪ ಪ್ರಾಣ ವ್ಯಂಜನಗಳು ಯಾವುವು ಅಂತ ಬರುತ್ತೆ. ಕ, ಘ, ಚ, ಜ, ಟ, ಢ, ತ, ಧ, ಪ, ಭ. ಇವುಗಳು ಏನಂದರೆ ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳಲ್ಲಿ ಯಾವ ವ್ಯಂಜನಗಳು? ಅಲ್ಪ ಪ್ರಾಣ ವ್ಯಂಜನಗಳು ಅಥವಾ ಅಲ್ಪ ಪ್ರಾಣ ಅಕ್ಷರಗಳು. ಓಕೆನಾ, ಇವಾಗ ನೆಕ್ಸ್ಟು ವರ್ಗೀಯ ವ್ಯಂಜನದಲ್ಲಿ ಎರಡನೇದು ಮಹಾಪ್ರಾಣ. ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುತ್ತೇವೆ. ಮಹಾಪ್ರಾಣ ಅಂದರೆ ಇವುಗಳಿಗೆ ನಾವು ಸ್ವಲ್ಪ ಬ್ರೀದನ್ನು ಜಾಸ್ತಿ ಮಾಡ್ತೀವಿ ಅಂತ ಅರ್ಥ. ಇಲ್ಲಿ ನೋಡಿ, ಖ, ಘ, ಛ, ಝ, ರ, ಢ, ಥ, ಧ, ಫ, ಭ. ಅಂದರೆ ಇವನ್ನ ಏನು ಮಾಡ್ತೀವಿ ಅಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬ್ರೀತನ್ನು ಯೂಸ್ ಮಾಡ್ತೀವಿ. ಸ್ಟ್ರೆಸ್ಸು ಅಂತ ಹೇಳ್ತೀವಿ ನಾವು. ಸ್ಟ್ರೆಸ್ ಅಂದರೆ ಅದನ್ನು ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಮಾಡಿ ನಾವು ಅವುಗಳನ್ನ ಪ್ರನೌನ್ಸ್ ಅಂದರೆ ಉಚ್ಚಾರ ಮಾಡ್ತೀವಿ. ಅಂಥದ್ಗಳಿಗೆ ನಾವು ಏನಂತ ಹೇಳ್ತೀವಿ ಅಂದರೆ ಮಹಾಪ್ರಾಣ ಅಂತ ನಾವು ಇವುಗಳಿಗೆ ಹೇಳ್ತೀವಿ. ಓಕೆನಾ, ಇದು ವರ್ಗೀಯ ವ್ಯಂಜನದಲ್ಲಿ ಆಯಿತು. ಇವಾಗ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಅನುನಾಸಿಕ ಅಂತ ಬರುತ್ತೆ. ಅನುನಾಸಿಕ ಎಂದರೆ ಏನು?
ಸಿ ಅನುನಾಸಿಕ ಎಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುತ್ತದೆ. ಅನುನಾಸಿಕ ಸಿ ಇಲ್ಲೇ ನಾವು ತಿಳಿದುಕೊಳ್ಬೋದು ಅಥವಾ ಅರ್ಥ ಮಾಡಿಕೊಳ್ಬೋದು. ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುತ್ತೇವೆ. ಹಂತಗಳಿಗೆ ಏನಂತ ಹೇಳ್ತೀವಿ ಅಂದರೆ ಅನುನಾಸಿಕ. ನ್ಯ ನ್ಯ ನ ನ ಮ. ಸಿ ಯು ಕ್ಯಾನ್ ಫೀಲ್ ಇಟ್. ನ್ಯ ಸಿ ನಾವು ನೋಸ್ನ ಸ್ವಲ್ಪ ಯೂಸ್ ಮಾಡ್ಕೋತೀವಿ. ನ್ಯ ಯ ನ ನ ಮ. ಓಕೆನಾ? ಇವುಗಳೇನೆಂದರೆ ಅನುನಾಸಿಕಗಳು. ಇವಾಗ ನೆಕ್ಸ್ಟು ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಅಂದರೆ ಈ ವ್ಯಂಜನಗಳಲ್ಲಿ ನಾವು ಭಾಗಗಳನ್ನು ಮಾಡೋಕ್ಕೆ ಬರಲ್ಲ, ವರ್ಗಗಳನ್ನು ಮಾಡೋಕ್ಕೆ ಬರಲ್ಲ. ಅದಕ್ಕೆ ಇವುಗಳನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಅವರ್ಗೀಯ ವ್ಯಂಜನಗಳು. ಸಿ ವರ್ಗೀಯ ಮಾಡೋಕ್ಕೆ ಬರಲ್ಲ, ವರ್ಗಗಳನ್ನು ಮಾಡೋಕ್ಕೆ ಬರಲ್ಲ. ಹಂತದಗಳಿಗೆ ನಾವು ಏನಂತ ಹೇಳ್ತೀವಿ ಅಂದರೆ ಅವರ್ಗೀಯ ವ್ಯಂಜನಗಳು. ಅದರಲ್ಲಿ ಯಾವುವು ಬರುತ್ತವೆ ಅಂದರೆ ಯ ರ ಲ ವ ಶ ಶ ಸ ಹ ಳ. ಸಿ ಇವುಗಳು ನಮಗೆ ಈ ವರ್ಗದ ವ್ಯಂಜನಗಳನ್ನು ನಾವು ವರ್ಗೀಯ ಅಂದರೆ ಭಾಗಗಳನ್ನು ಮಾಡೋಕ್ಕೆ ಬರಲ್ಲ. ಸೊ ಇವುಗಳನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಅವರ್ಗೀಯ ವ್ಯಂಜನಗಳೆಂದು ಹೇಳುತ್ತೇವೆ. ನೆಕ್ಸ್ಟು ಇದರಲ್ಲಿ ಏನು ಬರುತ್ತೆ ಅಂದರೆ ಸಂಯುಕ್ತ ಅಕ್ಷರಗಳು ಅಂತ ಹೇಳ್ತೀವಿ. ಓಕೆ, ಸಂಯುಕ್ತ ಅಕ್ಷರಗಳು. ಸಂಯುಕ್ತ ಇಲ್ಲೇ ನೀವು ತಿಳ್ಕೊಳ್ಬೋದು. ಸಂಯುಕ್ತ ಅಂದರೆ ಕೂಡುವುದು, ಒಂದು ಅಥವಾ ಹೆಚ್ಚಿರುತ್ತೆ. ಇಲ್ಲಿ ನೋಡಿ, ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಉಂಟಾಗುವ ಅಕ್ಷರ. ಸಂಯುಕ್ತ ಅಕ್ಷರಗಳು ಎಂದರೇನು? ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಉಂಟಾಗುವ ಅಕ್ಷರ. ಸಂಯುಕ್ತ ಅಂದರೆ ಸಂಯೋಗವಾಗುವುದು, ಕೂಡುವುದು. ಅಕ್ಷರಗಳ ಕೂಡುವುದಕ್ಕೆ ನಾವು ಸಂಯುಕ್ತ ಅಕ್ಷರಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಸಂಯುಕ್ತ ಅಕ್ಷರಗಳು ಯಾವುವು ಅಂತ ಕ್ವಶನ್ ಬರುತ್ತೆ. ಸಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಲ್ಲೂ ಹೋದ್ರೂ ಕೇಳ್ತಾರೆ, ಸಂಯುಕ್ತ ಅಕ್ಷರಗಳು ಯಾವುವು ಅಥವಾ ಸಂಯುಕ್ತ ಅಕ್ಷರಗಳು ಎಂದರೇನು ಅಂತ ಕ್ವಶನ್ ಬರುತ್ತೆ. ಸಂಯುಕ್ತ ಅಕ್ಷರಗಳು ಯಾವುವು ಅಂದರೆ ಕ್ಷ ಮತ್ತು ಜ್ಞ. ಇಲ್ಲಿ ನೋಡಿ, ಕ್ಷ ಯಾವ ಥರ ಆಗಿದೆ, ಯಾವ ಥರ ಇದು ಕ್ರಿಯೇಟ್ ಆಗಿದೆ ಅಂದರೆ ಕ ಪ್ಲಸ್ ಶ ಕೂಡಿ ಕ್ಷ ಆಗಿದೆ. ನೋಡಿ, ಕ ಒಂದು ವ್ಯಂಜನ, ಶ ಕೂಡ ಒಂದು ವ್ಯಂಜನ ಸೇರಿ ಕ್ಷ ಮತ್ತೊಂದು ವ್ಯಂಜನ ಆಗಿದೆ. ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ಸಂಯುಕ್ತ ಅಕ್ಷರಗಳು. ಇವೆರಡೂ ಅಕ್ಷರಗಳು ಏನಾಗಿದೆ ಅಂದರೆ ವ್ಯಂಜನಗಳು ಸಂಯುಕ್ತವಾಗಿವೆ, ಕೂಡಿದೆ ಅಂತ ಅರ್ಥ. ಇನ್ನೊಂದು ಜ್ಞ. ಜನಲ್ಲಿ ಪ್ಲಸ್ ಏನು ಕೂಡಿದೆ ಅಂದರೆ ನ್ಯ ಕೂಡಿದೆ. ಓಕೆ ನೋಡಿ, ಇದು ಒಂದು ವ್ಯಂಜನ, ಇದು ಒಂದು ವ್ಯಂಜನ ಸೇರಿ ಸಂಯುಕ್ತ ಅಕ್ಷರವಾಗಿದೆ. ಅದು ಯಾವುದು ಎಂದರೆ ಜ್ಞ. ಜ ಪ್ಲಸ್ ಇ ಜ್ಞ. ಹಾಗಾದರೆ ಸಂಯುಕ್ತ ಅಕ್ಷರಗಳು ಯಾವುವು? ಕ್ಷ ಮತ್ತು ಜ್ಞ ಏನು ಅಂದರೆ ಸಂಯುಕ್ತ ಅಕ್ಷರಗಳು. ಎಷ್ಟು ಸಂಯುಕ್ತ ಅಕ್ಷರಗಳು ಬರುತ್ತೆ? ಕ್ಷ ಮತ್ತು ಜ್ಞ ಅಂತ ನಾವು ಹೇಳ್ಬೋದು. ಇದು ಸಂಯುಕ್ತ ಅಕ್ಷರಗಳ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡಿದೆವು. ನೆಕ್ಸ್ಟು ಸಂಧ್ಯಾಕ್ಷರಗಳು. ಸಂಧ್ಯಾಕ್ಷರಗಳು ಎಂದರೆ ಏನು ಅಂತ ಇವತ್ತು ತಿಳಿದುಕೊಳ್ಳೋಣ. ಎರಡು ಸ್ವರಾಕ್ಷರಗಳು ಸೇರಿ ಒಂದು ಅಕ್ಷರವಾದರೆ ಅದುವೇ ಸಂಧ್ಯಾಕ್ಷರಗಳು. ನೋಡಿ, ಎರಡು ಸ್ವರಾಕ್ಷರಗಳು ಸೇರಿ ಒಂದು ಅಕ್ಷರವಾದರೆ, ಇಲ್ಲಿ ಸಂಧ್ಯಾಕ್ಷರಗಳು ಅಂದರೆ ಎರಡು ಸ್ವರಗಳು ಸೇರಿ ಯಾವುದೋ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂದರೆ ಎರಡು ಸ್ವರಗಳು ಸೇರಿ ಒಂದು ಅಕ್ಷರವಾಗುತ್ತೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ಸಂಧ್ಯಾಕ್ಷರಗಳು ಅಂತ ಹೇಳ್ತೀವಿ. ಹಾಗಾದರೆ ಸಂಧ್ಯಾಕ್ಷರಗಳು ಯಾವುವು? ಸಿ ಐ ಮತ್ತು ಔ. ಸಿ ಇವಾಗ ಐನಲ್ಲಿ ಏನೇನು ಕೂಡಿದೆ, ಯಾವ ಸ್ವರ ಕೂಡಿದೆ ಅಂದರೆ ಅ ಮತ್ತು ಎ ಕೂಡಿ ಐ ಆಗಿದೆ. ಅಥವಾ ಈ ಥರನೂ ಹೇಳುತ್ತಾರೆ, ಅ ಪ್ಲಸ್ ಇ ಕೂಡಿ ಐ ಆಗಿದೆ. ಸರಿನಾ? ಇಲ್ಲಿ ನೋಡಿ, ಎರಡು ಸ್ವರಗಳು ಸೇರಿ ಸಂಧ್ಯಾಕ್ಷರವಾಗಿದೆ. ಯಾವುದಂದರೆ ಐ. ಔ. ಅ ಪ್ಲಸ್ ಓ ಕೂಡಿ ಔ ಆಗಿದೆ. ಅಥವಾ ಹೀಗೂ ಹೇಳುತ್ತಾರೆ, ಔ ಯಾವ ಥರ ಆಗಿದೆ ಅಂದರೆ ಅ ಪ್ಲಸ್ ಉ ಕೂಡಿ ಔ ಆಗಿದೆ ಅಂತ ಹೇಳ್ತೀವಿ. ಸಂಧ್ಯಾಕ್ಷರಗಳು ಯಾವುವು ಅಂತ ಕ್ವಶನ್ ಕೇಳ್ತಾರೆ. ಸಂಧ್ಯಾಕ್ಷರಗಳು ಯಾವುವು ಅಂದರೆ ಐ ಮತ್ತು ಔ. ಹಾಗಾದರೆ ಸಂಧ್ಯಾಕ್ಷರಗಳು ಎಂದರೆ
ಎರಡು ಸ್ವರಾಕ್ಷರಗಳು ಸೇರಿ ಒಂದು ಅಕ್ಷರವಾದರೆ ಇಲ್ಲಿ ಎರಡು ಸ್ವರಗಳು ಕೂಡಿ ಒಂದು ಅಕ್ಷರವಾಗಿದೆ ನೋಡಿ. ಇಲ್ಲೂ ಕೂಡ ಎರಡು ಸ್ವರಗಳು ಸೇರಿ ಒಂದು ಅಕ್ಷರವಾಗಿದೆ. ಅವುಗಳಿಗೆ ನಾವು ಏನಂತ ಹೇಳ್ತೀವಿ ಅಂದರೆ ಸಂಧ್ಯಾಕ್ಷರಗಳು ಅಂತ ಹೇಳ್ತೀವಿ. ಓಕೆನಾ. ಸಂಧ್ಯಾಕ್ಷರ ಅಂದರೆ ಎರಡು ಸ್ವರಾಕ್ಷರಗಳು ಸೇರಿ ಒಂದು ಅಕ್ಷರವಾದರೆ ಅದುವೇ ಸಂಧ್ಯಾಕ್ಷರಗಳು. ಸಂಧ್ಯಾಕ್ಷರಗಳು ಅಂದರೆ ಸಂಧ್ಯಾಕ್ಷರಗಳು ಅಂದರೆ ಐ ಮತ್ತು ಆವು. ಓಕೆನಾ. ಇಷ್ಟು ಇದು ವ್ಯಂಜನಗಳಲ್ಲಿ ಬರುತ್ತೆ. ವ್ಯಂಜನಗಳಲ್ಲಿ ನೋಡಿ ಇಷ್ಟು ಪ್ರಕಾರಗಳು ಬರುತ್ತೆ. ಸೊ ನಾವು ವ್ಯಂಜನಗಳಂದರೆ ಕ ಕ ಗ ಗ ನ ಚ ಚ ಜ ನ ಇಷ್ಟೇ ಅಂತ ತಿಳಿದುಕೊಂಡು ಬಿಡುತ್ತೇವೆ. ಆದರೆ ಡೀಪಾಗಿ ನಮಗೆ ಸ್ಟಡಿ ಮಾಡಿದಾಗ ಇಷ್ಟೆಲ್ಲ ಅದ್ರ ಬಗ್ಗೆ ಮಾಹಿತಿ ನಾವು ತಿಳಿದುಕೊಂಡೆವು. ಓಕೆನಾ. ಇವತ್ತು ವ್ಯಂಜನಗಳು ಎಂದರೇನು, ಅದರಲ್ಲಿ ಎರಡು ವಿಧಗಳು, ಮಹಾಪ್ರಾಣ ಆಮೇಲೆ ಅಲ್ಪ ಪ್ರಾಣ, ಇವನ್ನೆಲ್ಲ ನಾವಿವತ್ತು ಸ್ಟಡಿಯನ್ನು ಮಾಡಿದ್ದೀವಿ. ಇವಾಗ ನಾನು ಹೇಳಬೇಕಾದ್ರೆ ನಿಮಗೇನಾದರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಕನ್ಫ್ಯೂಷನ್ ಆಗಿದ್ದರೆ ನೀವು ನನಗೆ ಕೆಳಗೆ ಕಮೆಂಟ್ ಮಾಡಿ ನೀವು ನನಗೆ ಹೇಳ್ಬೋದು. ಓಕೆನಾ. ಮತ್ತು ನಾನು ನಿನ್ನೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ಸ್ವರಗಳ ಬಗ್ಗೆ ಹೇಳಿದ್ದೀನಿ, ಅದನ್ನು ನೋಡಿ ನೀವು ಇವತ್ತಿನ ಕ್ಲಾಸ್ನ ಇದನ್ನು ನೋಡಿ ಓಕೆನಾ ಸ್ಟಡಿಯನ್ನು ಮಾಡ್ಬೋದು. ಓಕೆನಾ. ಇವತ್ತು ನಾವು ಕಂಪ್ಲೀಟಾಗಿ ವ್ಯಂಜನಗಳ ಬಗ್ಗೆಯನ್ನು ನಾವು ತಿಳಿದುಕೊಂಡಿದ್ದೀವಿ. ಓಕೆನಾ ಗೈಸ್. ಸೊ ಈ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನೀಡುತ್ತೇನೆ. ಸೈನಿಂಗ್ ಆಫ್ ಗೈಸ್. ಬಾಯ್ ಬಾಯ್. ಟೇಕ್ ಕೇರ್.